ಸೊ ಗೈಸ್ ಇಲ್ಲೊಂದು ಮಿಂಟ್ರಿ ಬೇಕು, ಅದ್ರ ಕಾಲನ್ನ ಸುಮ್ಮನೆ ಇಟ್ಕೊಳಕ್ ಆಗ್ದಿರ ಲೈಟ್ ಕಂಬದ ವೈರ್ ಮೇಲೆ ಕೊಟ್ಟು ಶಾಕ್ ಹೊಡ್ಸ್ಕೊಂಡು ಕೆಳಗಡೆ ಬೀಳ್ತಾ ಇರುತ್ತೆ. ಬೆಗ್ಗಳೆಲ್ಲ ಹಂಗೆ ಗೈಸ್ 7 ಮಿಂಟ್ರಿ ಕೊಡ್ತಾವು, ರೋಡ್ ಅಲ್ಲಿ ಬಿಟ್ಟಿದ್ದು ಎಲ್ಲಾ ಕಡೆ ಓಡಾಡ್ತಾ ಇರ್ತವೆ. ಅಷ್ಟ್ ಮೇಗಡೆಯಿಂದ ಬೆದ್ರು ಇದು ಸಾಯ್ದಿರ ಅಳ್ತಾ ಇರುತ್ತೆ. ಅದನ್ನ ನೋಡಿ ಒಂದು ಗೋಲ್ಡನ್ ರಿಟ್ರೀವರ್ ಬಂದು ಎದರಿನ ಹಾಕೊಂಡ್ ಮೇಲೆ ಅಂತ ಬೈತಾ ಇರುತ್ತೆ. ಒಂದ್ ಕಡೆ ತಿನ್ಬೇಕಂತ ಆಸ್ತಾ, ಇನ್ನೊಂದ್ ಕಡೆ ಬೇಕು ಮರಿ ಅಂತ ಕರುಣೆ. ಇಲ್ಲಿ ಪರವಾಗಿಲ್ಲ ಅಂತ ಒಂದ್ ಬಾಯಿ ಹಾಕಿ ಅದ್ರ ಎಗುದ ಮೇಲೆ ಕೊಂಡಿಸ್ಕೊಂಡು ಎಲ್ಗೋ ಕರ್ಕೊಂಡು ಹೋಗುತ್ತೆ. ಎಲ್ಲಿ ಕರ್ಕೊಂಡು ಹೋಗುತ್ತೆ? ಹಾಸ್ಪಿಟಲ್ ಕರ್ಕೊಂಬರುತ್ತೆ. ಯಾವ ಹಾಸ್ಪಿಟಲ್ ಕರ್ಕೊಂಬರುತ್ತೆ? ವೆಟ್ ಕೇರ್ ಲೌಡ್ ಯಾವ್ದಾವ್ದು ಹಾಸ್ಪಿಟಲ್ ಕರ್ಕೊಂಬರುತ್ತೆ. ಕರ್ಕೊಂಬಂದಿ ಅದಕ್ಕೆ ಆಕ್ಸಿಜನ್ ಮಾಸ್ಕ್ ಹಾಕಿ ನಿಂಗೆ ಏನಾಗಲ್ಲ ನಾನಿದ್ದೀನಿ ಅಂತ ಸಮಾಧಾನ ಮಾಡುತ್ತೆ. ಆಮೇಲೆ ಡಾಕ್ಟರ್ 7 ಮಿನಿಟ್ ಕೊಡ್ತು ಒಂದು ಬಿಲ್ ನಾಯಿಗೆ ತೋರಿಸೋದು ನಮಗ್ ತೋರಿಸ್ತಾ ಇರ್ತಾನೆ. ಅದು ಏನಿದು ಖಾಲಿ ಬಿಲ್ಲು ಬಿಡಿ, ಏನೋ ತೋರಿಸ್ಬಿಟ್ಟು ನೋಡಪ್ಪ ನಿಮ್ ಬೇವರ್ಸಿ ಬೇಕು ನಾವು ಉಳ್ಸಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ನಾಯಿ ಆಯ್ಕಂತಿದವ್ರ ಹತ್ರ ಹಿಡ್ಕೊಂಡ್ ಇದಂಗ ಆಯ್ತು ಅಂತ ಒಂದು ಡೈಲಾಗ್ ಹೊಡೆದೆ ಹಾಸ್ಪಿಟಲ್ ಬಂದು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅವಾಗ ಅದಕ್ಕೊಂದು ಕನ್ಸ್ಟ್ರಕ್ಷನ್ ಸೈಟ್ ಕಾಣಿಸುತ್ತೆ. ಆ ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಒಂದು ಮೂಟೆ ಹೊರ ಕೆಲಸ. ನನ್ ಚಪ್ರಿ ಫ್ರೆಂಡ್ 3 ವರ್ಷದಿಂದ ಬೇವರ್ಸಿ ತರ ಮೇಲೆ ಕೂತ್ಕೊಂಡು ಅವ್ನಿಗೆ ಕೆಲಸ ಇಲ್ದಿರ ಇಲ್ಲಿ ನೋಡಿ ನಾಯಿ ಎಲ್ಲ ಮೂಟೆ ಹೊರ ಕೆಲಸ ಮಾಡ್ತೈತೆ. ನನ್ ಬೇವರ್ಸಿ ಫ್ರೆಂಡ್ ಒಂದು ಮಾತಾಡ್ಬೇಕು ಥೂ ನಿನ್ನ ಅಕ್ಕನ ಬಿಡಿಯೋಲಿ ಹೆಂಗೋ ಮೂಟೆ ಎಲ್ಲ ಹೊರ್ಕೊಂಡು ಇಟ್ಕೆ ಎಲ್ಲ ಜೋಡಿಸಿ ಮನೆ ಕಡೆ ಇದೇನ್ ಜೋಡಿಸೈತಾ ಅಮ್ಮ ಆಟ ಆಡ್ತೈತಾ ಬಿಡಿ ಹೋಗ್ಲಿ ಹೆಂಗೋ ಆಟ ಆಡ್ಕೊಂಡು ಗಿಟ ಆಡ್ಕೊಂಡು ಸಿಮೆಂಟ್ ಎಲ್ಲ ಕಲ್ಸಿ ಏನೋ ಅಮ್ಮನ್ ಇಡೀ ಬಿಲ್ಡಿಂಗ್ ಅಲ್ಲಿ ಒಂದನೇ ಕೆಲಸ ಮಾಡ್ತಿರೋ ಅನ್ನೋ ತರ ತೋರ್ಸೋದು ಇವ್ರು. ಬಿಡಿ ಹೋಗ್ಲಿ ಹೆಂಗೋ ಒಂದನೇ ಕೆಲಸ ಮಾಡ್ಕೊಂಡು ಸಂಬಳ ಇಸ್ಕೊಳಕ್ ಬರುತ್ತೆ. ಅವ್ರ ಓನರ್ ಎಷ್ಟ್ ಬೇಕು ಅಂದಾಗ ಈ ಮಿಂಟಿನ ನಂಗೆ ಇಷ್ಟು ಬೇಕು ಅಂತ ಕೇಳಿಸ್ಕೊಂಡ್ ಬರುತ್ತೆ. ಅವಾಗ್ಲೂ ನೋಡ್ರಿ ಅವ್ನ ಕೈ ಇಷ್ಟೇ ಇಷ್ಟಿತ್ತು, ಇವಾಗ್ಲೂ ನೋಡ್ರಿ ಇದ್ರ ಬಾಯಲ್ಲಿ ಇಷ್ಟೊಂದ್ ಐತೆ. ಏನ್ 1 ವರ್ಷ ಕೆಲಸ ಮಾಡ್ತಾ ಇದ್ದು, 1 ವರ್ಷದಲ್ಲಿ ಬೆಕ್ ಮೇಲೆ ಹೋಗ್ಬಿಟ್ಟಿರಲ್ವಾ. ಅದು ಅಲ್ಲದೆ ಅವಾಗ್ಲೇ ಬೇರೆ ಹಾಸ್ಪಿಟ್ಲ್ ಹೋಯ್ತು, ಇವಾಗ್ಲೇ ಬೇರೆ ಹಾಸ್ಪಿಟ್ಲ್ ಹೋಯ್ತಾ ಇರೋದು. ಬಿಡಿ ಹೋಗ್ಲಿ ಹೆಂಗೋ ಕಾಸಿಸ್ಕೊಂಡು ಹಾಸ್ಪಿಟ್ಲ್ ಹೋಗಿ ಡಾಕ್ಟರ್ಗೆ ಚಪ್ರಿ ಡಾಕ್ಟರ್ ತಗೋ ಎದೆ ಮೇಲೆ ಹಾಕ ಬಸ್ ಹೊಡಿಕೆ ಅಂತ ಅಂದಿ ಇದೇನು ಬೆಕ್ಕನ್ ಫುಲ್ ಬೋಡಿಸ್ಬಿಟ್ಟವ್ರ. ಸಾರಿ ಬೆಡ್ಶೀಟ್ ಹೊಚ್ಚೋರೆ. ಕೊನೆಗೂ ಬೆಕ್ ಸೀರೆ ಹೋಗ್ಬಿಡುತ್ತೆ. ಇವಾಗ ನಾಯ ಗಾರೆ ಕೆಲ್ಸಕ್ಕೆ ಬೆಕ್ನು ಕರ್ಕೊಂಡು ಹೋಗುತ್ತೆ. ಕಾಸ್ ಮೇಲೆ ಕಾಸು ಲಾಟ್ರಿ. 6 ಗಂಟೆಗೆ ಚಂದ್ರಮಂಡಲಕ್ಕೆ ಜಾಕೆಟ್ ಅನ್ನು ಕಳಿಸಲಾಯಿತು. ಯಾವುದು ಮುಂದ್ಗಡೆ ಉಕ್ಸು ಹಿಂದ್ಗಡೆ ಉಕ್ಸು? ಮುಂದ್ಗಡೆ ಇರೋ ಉಕ್ಸು. ಗೊತ್ತಾಯ್ತು ಸರ್ ಗೊತ್ತಾಯ್ತು. ಯಾವ ಉಕ್ಸು? ಹಿಂದ್ಗಡೆ ಇರೋದು. ನಿಮ್ಮ ಮಮ್ಮಿ ಮದುವೆ ಆಗಿಲ್ವಾ? ನಮ್ಮ ಅಮ್ಮಂಗ್ ಮದ್ವೆ ಆಗಿಲ್ಲ, ನಮ್ಮ ಅಪ್ಪಂಗ್ ಮದ್ವೆ ಆಗೈತೆ. ಇದು 38 ವರ್ಷನಾ? ನಂಗ್ 38 ವರ್ಷ. ನಮ್ಮ ಅಮ್ಮಂಗ್ ಇನ್ನೂ ಮದ್ವೆ ಆಗಿಲ್ಲ, ನಮ್ಮ ಅಪ್ಪಾಜಿ ಮದ್ವೆ ಆಗೈತೆ. ನಮ್ಮ ಅಜ್ಜಿಗೆ ಇನ್ನೂ ಮದ್ವೆ ಆಗಿಲ್ಲ. ಎಷ್ಟೇ ಅಪ್ಪ ನಿನಗೆ? ಆ ಎಷ್ಟೇ ಅಪ್ಪ? ನಾನು ಎಷ್ಟೇ ಅಪ್ಪ? ನಂಗೆ ಇನ್ನು ನಮ್ಮ ಅಮ್ಮಂಗ್ ಇನ್ನೂ ಮದ್ವೆ ಆಗಿಲ್ಲ. ನೀ ಮೊನ್ನೆ ತಲೆ ಕೆರ್ಕ್ ಮಾಡೋದು 38 ವರ್ಷ ಆಯ್ತು ಅಂತ ನಿಮ್ಮ ಮಗು ಮದುವೆ ಆಗ್ಲಿಕ್ಕೆ ನಿಮ್ಮ ಮಗು ಫುಲ್ ಯಾಕೆ ನಿಮ್ಮ ಅಮ್ಮ ಈ ಪರ್ಫಾರ್ಮೆನ್ಸ್ ಗೆ ನನಗೆ ಮೆಂಟರಿಂಗ್ ಮಾಡೋದು ಸಖತ್ ಕಷ್ಟ ಆಗಿತ್ತು. ಯಾಕೆ ಅಂತಂದ್ರೆ ಇವನಿಗೆ ಅದಿಲ್ಲ. ನಾವು ಒಬ್ಬರೇ ಮಾಡ್ತಾ ಇಲ್ಲ ಕಣಲ್ಲ. ಮುದುಕಿ ಮುಡ್ಡೆ ಗೋನ್ಸ್ರಿ ಮುಡ್ರಿ ಪುಡ್ರಿ ತುಲಾ ಪುಬಳಿ ಕಮಳಿ ಪುಬಳಿ ಪುಬಳಿ ತುಲಪ್ಪ ತುಲಾ ಅದೇನ್ ಮಾತಾಡ್ತಾರೋ ತುಲಪ್ಪ ತುಲಾ ಉಲ್ಕ ನಿನ್ನ ಮುಂದೆ ಉಗಳಿ ಮುಂದೆ ನಿನ್ ಬಾಯಿಗೆ ಮಣ್ಣಾಕ. ಏಯ್ ಅನ್ನ ತಿನ್ನ ಮಾತಾಡು. ಮುಂದೆ ಹೋದು ನಾಯಂಡಹಳ್ಳಿಯಲ್ಲಿ ನಯನನನ್ನು 4 ಜನ ಹಿಡಿದುಕೊಂಡು ಸೆಲ್ಫಿಯನ್ನು ತೆಗೆದುಕೊಂಡರು. ಟಿಕೆಟ್ ಟಿಕೆಟಾ? ವಯಸ್ಸಾದ್ಮೇಲೆ ನೀನೇ ತಗೋತೀಯ ಟಿಕೆಟ್? ನಾನೇ ಯಾಕೆ ಕೊಡ್ಲಿ? ಬಾಳ ದಿವ್ಸ ಭೈ ಬೆಳ್ಳಿ ಹಾಕೋಣ. ಶಾಯರಿ ಹೇಳಕ ನಿಂಗೆ ಬರ್ತು ಅನ್ಕೊಂಡ್ ಏನಪ್ಪಿ? ಶಾಯರಿ ಹೇಳಕ ನಿಂಗೆ ಬರ್ತು ಅನ್ಕೊಂಡ್ ಏನಪ್ಪಿ? ನಿಮ್ ದೋಸ್ತಗ್ ಬಗ್ಸಿ ಕುಡೋ ಒಂದ್ ಕುಂಡಿಗೊಂದ್ ಪಪ್ಪಿ. ಏನು ದುಡಿಯದ? ಅದಕ್ ಬದಲು ಬೀಚಿಗೆ ಬಿದ್ದು ಸಾಯಿ ಅನ್ನೋ ಸತ್ತೋಗ್ಬಿಡ್ತೀನಿ. ನಮ್ಮ ವಂಶದಲ್ಲಿ ಯಾರಿಗೂ ದುಡಿಯಕ್ ಗೊತ್ತಿಲ್ಲಪ್ಪ, ಸುಮ್ನೆ ನೀನು. ದೋಸ್ತ್ ತಂದನ್ ರೊಕ್ಕ ಮಾರಿ ಖರ್ರನ್ ಬೆಕ್. ನಮ್ ದೋಸ್ತ್ ತಂದನ್ ರೊಕ್ಕ ಮಾರಿ ಖರ್ರನ್ ಬೆಕ್. ನಿಮ್ ದೋಸ್ತನ್ ಚಡ್ಡಿ ಬೀಚ್ ನೀ ಅವ್ನ್ ಸಾಮಾನ್ಯ ನಿಂಬಲ್ ಸಾಮಾನ್ಯ. ನಾ ಇದೊಂದು ಕಾರ್ ಬಾಟಮೇ ನೋಡಿರ್ಲಪ್ಪ. ನೀನ್ ಬೇರೆ ಬಾಟಮ್ ಎಲ್ಲ ನೋಡಿರ್ತೀಯ ಏನ? ನಮ್ಮ ಫ್ಯಾಮಿಲಿ ತುಂಬಾ ದೊಡ್ಡ ಫ್ಯಾಮಿಲಿ. ಫ್ಯಾಮಿಲಿ ತುಂಬಾ ದೊಡ್ಡದಾಗಿರೋದು ನಾನೇ ಕಾರಣ. ನಮ್ ದೋಸ್ತ್ ಹನ ಸಾವ್ಕಾರ್ ಅವಂದ್ ಅಕೌಂಟ್ ನಾಗ 1 ಕೋಟಿ. ನಮ್ ದೋಸ್ತ್ ಹನ ಸಾವ್ಕಾರ್ ಅವಂದ್ ಅಕೌಂಟ್ ನಾಗ 1 ಕೋಟಿ. ದುಕಾನ್ಕ್ ಹೋಗಿ ತೂಕ ಮಾಡ್ಕೊಂಡ್ ಬಾ ನಿನ್ ಚಡ್ಡಿಗಿಂದ ಗೋಟಿ. ಹೊರಗ್ ಹೊಂಟ್ರ ಹಾಕೊಂಡ್ ಹೋಗ್ತಿನ ಕಾಲಕ್ ಚಪ್ಪಲ್. ಹೊರಗ್ ಹೊಂಟ್ರ ಹಾಕೊಂಡ್ ಹೋಗ್ತಿನ ಕಾಲಕ್ ಚಪ್ಪಲ್. ಬಾಯ ಹಿಡ್ದೇಳಿ ನಿಮ್ ದೋಸ್ತದ 2 ನಿಪ್ಪಲ್. ಕಾಮತ್ ಹೋಟ್ಲು ಮಸಾಲ ದೋಸೆ ಒಳಗಡೆ ಚಟ್ನಿ ಇದೆ, ಅದ್ಕೊಂಡು ತಿನ್ನು. ಕಾಣ್ತಾ ಇಲ್ವಾ ಫ್ಲವರ್ ಬೊಕ್ಕೆ? ಹಲೋ ಮಿಸ್ಟರ್ ಕಂಟ್ರಿ ನಾಯಿ. ನಾಯಿ ಕರೆಕ್ಟ್ ಆಗಿ ಹೇಳ್ದ ಬಿಡು. ಪಿಂಪಲ್ ನಿಪ್ಪಲ್ ಚಾ ಸಂಗಟ್ ತಿನ್ನಕ್ ಬೇಕ್ ನಂಗ್ ದಿನ 1 ಬನ್. ಚಾ ಸಂಗಟ ತಿನ್ನಕ್ ಬೇಕ್ ನಂಗ್ ದಿನ 1 ಬನ್. ನಿಮ್ ದೋಸ್ತನ್ ಗಂಟ್ಲಾಗಿಡು ತೆಗ್ದಿ ನಿನ್ ಚಡ್ಡಗಿಂದ ಗನ್.
ಮಳಿ ಬಂದ್ರ ನಮ್ ಮನಿ ಎದುರು ಆಯ್ತದ ಭಾಳ ಕೆಸರು. ಮಳಿ ಬಂದ್ರ ನಮ್ ಮನಿ ಎದುರು ಆಯ್ತದ ಭಾಳ ಕೆಸರು. ಬೈ ನಿಮ್ ಗಲ್ಲಿ ಹಂದಿಗಿ ಮಾಡಿದಂತಲ್ಲ ನೀ ಬಸುರು. ಯಾವ ಕಲರ್ ಪ್ಯಾಂಟ್ ಹಾಕಿದ್ಯಾ ನೀನು? ಯಾವ ಬಣ್ಣದ ಕಾಚ ಹಾಕೊಂಡಿದ್ಯಾ ಅಂತ ಕೇಳೋದ್ ಬೇಡವೇ? 24 ಗಂಟೆ ಫೋನಲ್ಲಿ ಬಿದ್ದಿರು. ಬೇರೆ ಹೋಗ್ಲಿ, ನಿನ್ ಕೆಲಸ ನೀನ್ ಮಾಡ್ಕೊಂತೀಯ, ನಿನ್ ಕೆಲಸ ನೀನ್ ಮಾಡಲ್ಲ, ಶವರ್ ಆಫ್ ಮಾಡಲ್ಲ, ಚಪ್ಪಲಿ ಸರಿಯಾಗಿ ಬಿಡಲ್ಲ, ಸ್ನಾನ ಸರಿಯಾಗಿ ಮಾಡಲ್ಲ, ಊಟ ಸರಿಯಾಗಿ ಮಾಡಲ್ಲ. ನೀನ್ ತಮಾಷೆ ಮಾಡ್ತಾ ಇದ್ದೀನ? ನಿಮ್ಮ ಹೆಸರೇನಂದ್ರಿ? ಗಣಿ. ನೀವು ನನ್ನ ಅಣ್ಣನ್ ಸಮಾನ. ನಮ್ಮ ಅಣ್ಣ ತಮ್ಮದಿರ್ ಬಂದ್ರಪ್ಪ. ನಿನ್ನ ಅವಾಗ ಅವಾಗ ಗಂಡ್ಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವ್ ಮಾಡೋ ಮಿಸ್ಟೇಕ್. ಅಣ್ಣ ಅಣ್ಣ ಗಾಡಿ ನಿಲ್ಸ. ಓ ನೀವಾ? ನಾನು ಯಾರೋ ಗಂಡಸ್ರು ಅನ್ಕೊಂಡೆ. ಅಣ್ಣವ್ರೆ, ಈ JCB ಎಲ್ಲ ನಿಮ್ದೇನಾ? ಇಲ್ಲ ನಿಮ್ ಪಕ್ಕದ ಮನೆ ಅಂಕಲ್ದು ಈ JCB. ಅಯ್ಯೋ ಪಲ್ಲಿ ಶಾರ್ಟ್ವೇ JCB ಪಕ್ಕದಲ್ಲಿ ನಂದೇ ತಾನೆ JCB. ಮತ್ತೆ ಇವ್ರನ್ನ ಡ್ರೈವರು? ಇಲ್ಲ, ಇವ್ರು ನಿನ್ ಮದ್ವೆ ಆಗೋ ಹುಡುಗಿ ಬಾಯ್ ಫ್ರೆಂಡ್. ಅಯ್ಯೋ ಬೆಕ್ಕುರ್ತುಲ್ಲೇ ಡ್ರೈವಿಂಗ್ ಸೀಟ್ ಮೇಲೆ ಕೂತವನಂದ್ರೆ ಡ್ರೈವರ್ ತಾನೇ ಅವನು. ಸ್ವಲ್ಪ ಬುದ್ಧಿ ಇದ್ರೆ ಉಪಯೋಗಿಸು, ಬುದ್ಧಿನ ಶಾಡತಾನೆ ಕಳ್ಸಿದ್ಯಾ? ನನ್ ಬಿಲ್ಡಿಂಗ್ ಕೆಲಸ ನಡೀತಿದೆ, ಅಲ್ಲಿ ನಿಮ್ JCB ಇಂದ ಒಂದ್ ಗೋಡೆ ನೋಡಿಬೇಕು. ಏನೋ ಲವಣೆ ನೋಡಿಬೇಕಾ? ಬನ್ನಿ ಹೋಗೋಣ. ಅಯ್ಯೋ ಕ್ಯೂರ್ತುಲ್ಲೇ ಅವ್ನು ಹೇಳಿದ್ ಗೋಡೆ ನೋಡಿಬೇಕು ಅಂತ. ಗೋಡೆ ನೋಡಿಬೇಕಾ? ಬನ್ನಿ ಹೋಗೋಣ. ಯಾವ ಏರಿಯಾ ನಿಮ್ದು? ಲೆಗ್ಗೇರಿ. ಟಿಕಾಕೇರಿ. ಅಣ್ಣವ್ರೆ, ನಿಮ್ ಕಿವಿ ಆಪರೇಷನ್ ಮಾಡಿಸ್ಕೊಳ್ಳಿ. ಹೈದರಾಬಾದ್ ಅಲ್ಲಿ ಒಳ್ಳೆ ಡಾಕ್ಟರ್ ಅವ್ರೆ. ಏನು ಮಿಯಾ ಖಲೀಫಾ ತಿಕ್ದಲ್ಲಿ ಕುರ ಆಗೋಯ್ತಾ? ಅವಳಿಗೆ ಹೈದರಾಬಾದ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂತವಳ. ಅವನ ಅಜ್ಜಿನ ಬಡಿಯ ಏನ್ ಹಿಂಗಾಗೋಯ್ತು? ಇವಾಗ ಯಾರು ವಿಡಿಯೋ ನೋಡ್ಕೊಂಡು ಹೊಡ್ಕೊಳತ್ ಗುರು? ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಆ ಭಗವತ್ ಗೊತ್ತು. ನನ್ನೊಳಗೆ ನಿನ್ನೊಳಗೆ ಅಂದ್ರ ಒಳಗೆ ಏನಿದೆ? ನನ್ನೊಳಗೆ ನಿನ್ನೊಳಗೆ ಏನಿದೆ? ಇದು 95 ಓದ್ತಿ. 95. ಹಲೋ, ಓದಿದೆ ಅಣ್ಣ. ಹೆಣ್ಣಿಗೆ ಸೀರೆ ಯಾಕೆ ಕಾಚ? ಹೆಣ್ಣಿಗೆ ಸೀರೆ ಯಾಕೆ ಕಾಚ? ಹೆಣ್ಣಿಗೆ ಸೀರೆ ಯಾಕೆ ಎದ್ದನು? ಕಾಚ. ಸಾಚ. ಈ ಹಾಡನ್ನು ಹೆಣ್ಣಿಗೆ ಸೀರೆ ಏನು ಸಾಚ? ಸಾಚ ಅಲ್ಲ, ಕಾಚ. ಹಲೋ, ಹೆಣ್ಣಿಗೆ ಸೀರೆ ಯಾಕೆ ಕಾಚ? ಹೆಣ್ಣಿಗೆ ಸೀರೆ ಯಾಕೆ ಸಾಚ? ಸ್ವಿಚ್ ಆನ್ ಮಾಡ್ಬಿಟ್ಟು ಹಿಂಗ್ ಹಿಡ್ಕೊಂಡ್ಬಿಟ್ಟು ಹಿಂಗ್ 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 ಕಸ ಎತ್ಕೊಳ್ಳೋದೆ. ಏನ್ ಒಳಗೆ ಡ್ಯಾನ್ಸ್ ಆಡ್ತಾ ಇದ್ದೀರಾ? ತಾಕತ್ತಿದ್ರೆ ಎಲ್ರೂ ಮುಂದೆ ಡ್ಯಾನ್ಸ್ ಆಡ್ ತೋರಿಸಿ ನೋಡೋಣ. ತಾಕತ್ ಬಗ್ಗೆ ಮಾತಾಡಬೇಡ, ಅದ್ ಬಿಟ್ಟು ಬೇರೆ ಏನಾದ್ರು ಹೇಳು. ಹಾಗಿದ್ರೆ ನಂಗೊಂದು ಚಿನ್ನದ ಸರ ಕೊಡ್ಸಿ.